ಹೊಡಿಯೋಣ ಅಂದ್ರೆ ಕೊಲ್ಲಿಲ್ಲ. ಏನ್ ಬಿಟ್ಟು ಬಂದಿದ್ಯಾ? ರೆಸ್ಯೂಮೆ ಬಿಟ್ಬಿಟ್ರೆ. ಆದ್ರೆ ಇವನು ಬಂದ್ರೆ ಸರ್ಪ್ರೈಸ್. ಪಾಪ ಟ್ರಾಫಿಕ್ ಪೊಲೀಸರ್ಗೆ ಒಂದು ಸಲ ಫೋನ್ ಇಟ್ಕೊಂಡು ಬ್ಲಾಗ್ ಮಾಡ್ತಾ ಇದ್ದೀರಾ ಅನನ್ಯ ಅವರೇ? ನೋಡಿ ನಾನು ಹೇಳ್ತಾ ಹೋಗಿದ್ರೆ ನೀವೆಲ್ಲ ಸಿಗಿವ್ರಾ? ಮೀಟ್ ಮೈ ಫ್ರೆಂಡ್ ಕರ್ಕ. ರಾಮ ಭೀಮ ಶ್ಯಾಮ. ಎಲ್ರಿಗೂ ನಮಸ್ಕಾರ, ದೀಪ್ತಿ ಬ್ಲಾಗ್ಗೆ ಸ್ವಾಗತ. ನಾನಿವತ್ತು ಮೈಸೂರಿಗೆ ಹೋಗ್ತಾ ಇದ್ದೀನಿ. ನನ್ನ ಫ್ರೆಂಡ್ಸ್ ಮತ್ತು ನಾನು ಎಲ್ಲ ಒಂದು ಕಂಪ್ನಿ ಇಂಟರ್ವ್ಯೂ ಇದೆ, ಅಲ್ಲಿಗೆ ಹೋಗ್ತಾ ಇದ್ವಿ. ನಾನು ಬಸ್ಸಿಗೆ ಹೋದಾಗ 5 ಕಾಲಾಗಿತ್ತು, ಫುಲ್ ಕತ್ಲೆ. ಸರಿ ಅಂತ ಮಲ್ಕೊಂಡೆ. ಇದೊಳಷ್ಟೊತ್ತು ಕಾಲ ಬೆಳಕೆ ಆಗೋಗೈತೆ. ನಾನು ಹಾಡು ಕೇಳಿಕೊಂಡು ಫ್ರೆಂಡ್ ಸೀಟಲ್ಲಿ ಕೂತ್ಕೊಂಡು ಹೋಗ್ತಾ ಇದ್ದೆ. ಚೆನ್ನಾಗಿತ್ತು. ಡ್ರೈವರ್ ಅಂತೂ ಫುಲ್ ಫಾಸ್ಟಾಗಿ ಹೋಗ್ತಾಯಿದ್ರು. ನಾನು ಮೈಸೂರಿಗೆ ಬಂದಾಗ ಟೈಮ್ 8 ಗಂಟೆ ಆಗಿತ್ತು. ಇಂಟರ್ವ್ಯೂಗೆ ಹೋಗೋಣ ಬಾ ಅಂತ ಕರೆದು ನನ್ನ ಫ್ರೆಂಡ್ ಸರಸ್ವತಿ ಬಸ್ ಲೇಟ್ ಆಗುತ್ತೆ ನೀನು ಹೋಗಿರು ಅಂತ ಅಂದ್ಲು. ಸೊ ಅವಾಗ ರಂಜಿತಂಗೆ ಕಾಲ್ ಮಾಡಿದ್ದೆ, ಅವಳು ಬರ್ತೀನಿ ಅಂತ ಹೇಳಿದ್ಲು. ಸೊ ಅವಳು ಸಿಕ್ಕಿದ್ಲು, ಅವಳ ಜೊತೆ ಹೋದೆ. ಇಂಟರ್ವ್ಯೂ ಬಗ್ಗೆ JSS ಕಾಲೇಜ್ ಹತ್ರ ಬಂದಿದ್ದೀವಿ. ಗೇಟೇ ಓಪನ್ ಆಗಿಲ್ಲ. ನಾವೇ ಗೇಟ್ ಬಾಗಿಲು ತೆಗಿಯಕ್ಕೆ ಬಂದಿದ್ದೀವಿ. ಗೇಟ್ ಹೊಡಿಯೋಣ ಅಂದ್ರೆ ಕೊಲ್ಲಿಲ್ಲ. ಎಂತ ಮಾಡಿದ್ರು ರಂಜಿತಾ? ಗೊತ್ತಾಗ್ತಿಲ್ಲ, ನೋಡೋಣ ಬಾ ಮುಂದೆ. ಅಲ್ಲೊಂದು ಗೇಟ್ ಐತೆ ಅನ್ಸುತ್ತೆ. ಆ ಕಡೆ ಗೇಟ್ ಓಪನ್ ಆಗಿರುತ್ತೆ. ಕಾಣದೂರಿಗೆ ಬಂದರೆ ಹೀಗೆ ಆಗುವುದು. ಗೈಸ್ ತುಂಬ ಭಯ ಆಯ್ತೈತೆ. ಲಾಟ್ ಆಫ್ ಪೀಪಲ್ ಬಂದಿದ್ದಾರೆ. ಒಂದ್ಸರಿ ನೋಡಿ ಎಷ್ಟು ಜನ ಬಂದವ್ರೆ. ಏನೇನು ಕೇಳ್ತಾರೋ ಅಂತ ಭಯ ಆಗ್ತೈತೆ. ನಿನಗೇನು ಅನಿಸ್ತೈತೆ? ಹೋಗ್ಬಿಡದ? ಹೆಂಗೋ ಬಸ್ ಸಿಗ್ತವೆ. ನನಗೆ ಸೆಲ್ಫ್ ಇಂಟ್ರೊಡಕ್ಷನ್ ಕೇಳಿದ್ರು. ನೀವು ಬಯೋಕನ್ನದ ಯಾಕೆ ಕೆಲಸ ಮಾಡಬೇಕು ಅಂದರೆ ಫಾರ್ ಎನ್ಲಾರ್ಜ್ ಮೈ ನಾಲೆಡ್ಜ್ ಜೊತೆ ಹೇಳ್ಬಿಟ್ಟೆ. ನೋಡಿ ಗಾಯ್ಸ್, ನಂಬರ್ 1 MA ನಂಬರ್ 2 ಹಾಳಾದವು ಬರಲೇ ಇಲ್ಲ. ನಿಜ ಏನೇನೋ ಕೇಳ್ತಾರೆ ಅಂತ. ನಿಜ ಆಶ್ಚರ್ಯ ಆಯ್ತು. ನನ್ನ ಮಗ ನಾನು ಕೇಳ್ದೆ ಬರ್ತಾ ಇದ್ದೆ ಹೆಂಗೆ ಅಂತ ಅವ್ನು ಹೇಳ್ಬೇಕಾದ್ರೆ ಡೌಟ್ ಇತ್ತು. ನಾನು ಊರಿಗೆ ಹೋಗ್ತಿದ್ದೀನಿ ಕಣೆ, ನಾನು ಬರಲ್ಲ. ನಿನಗೂ ಇವಳಿಗೂ ಫ್ರ್ಯಾಂಕ್ ಮಾಡೋಣ. ಇವಳಿಗೆ ಯಾವ್ದ್ರಲ್ಲಿ ಹೊಡಿಬೇಕು ಅಂದ್ರೆ ನನ್ನ ಹುಚ್ಚೆಬ್ಸ್ತಾಳೆ ಇವಳು. ಇಂಟರ್ವ್ಯೂಗೆ ಹೋಗೋಣ ಅಂತ ಬತ್ತಾ ಏನ್ ಬಿಟ್ಟು ಬಂದಿದ್ಯಾ? ರೆಸ್ಯೂಮೆ ಬಿಟ್ಬಿಟ್ಟು ಬಂದಿದ್ದೆ. ಎಲ್ಲಿ ಸಿಗ್ತಾರೆ ಇಂಥವ್ರು? ಇಂಡಿಯಾದಲ್ಲಿ ಮಾತ್ರ ಸಿಗೋದು ಇಂಥವ್ರು. ನಮ್ಮ ಅಕ್ಕ ಸರ್ಪ್ರೈಸ್ ಅಂದ್ರೆ ಅಲ್ಲ ಕಣೆ. ನೋಡೆ ನಾನು ಹೆಂಗ್ ಮಾಡಾಕೋನೆ. ಹೆಂಗ್ ಬೇಕು ಹಂಗೆ ನುಗ್ತಾರೆ. ಹೇಳಕ್ ಸಿಟಿ ಅಷ್ಟೇ. ಪಾಪ ಟ್ರಾಫಿಕ್ ಪೊಲೀಸರ್ಗೆ ಒಂದು ಸಲ. 55 ಫೋನ್ ಇಟ್ಕೊಂಡು ಬ್ಲಾಗ್ ಮಾಡ್ತಾ ಇದ್ದೀರಾ ಅನನ್ಯ ಅವರೇ? ಅದು ಹಿಂದೆ ಹಂಗೆ ಹಾಕ್ಬೇಕು. ಹುಡುಕೊಂಬರೋದು ಯಾರು ನೋಡಿ ಕಬ್ನ ಕುಡ್ಕೊಂಡು ಹೋಗೋಣ. ಈ ಕಡೆಗೆ ಬಂದ್ಮೇಲೆ ಹೇಳೋಳು ನೀನೇ ಆಗ್ಬೇಕು ಕಣೆ. ಇಲ್ಲ ನೋಡಿ ಅಂತ ಅನ್ನ ಆ ಕಡೆ ಎಲ್ಲರೂ ಹೋಗಿ ಕುಡ್ಕೋಬೋದು. ನೋಡಿ ನಾನು ಹೇಳ್ತಾ ಹೋಗಿದ್ರೆ ನೀವೆಲ್ಲ ಸಿಗಿವ್ರಾ? ಇಲ್ಲ ರೆಡಿ. ಇಂಟರ್ವ್ಯೂ ಅಲ್ಲಿ ಫಸ್ಟ್ ರೌಂಡಲ್ಲಿ ಇವರಿಬ್ರು ಪಕ್ಕಾ ಸೆಲೆಕ್ಟ್ ಆಗೋರೆ ಅಂತ ನಾನು ನೋಡ್ಕೊಂಡ್ ಬಂದೆ. ಬಿಕಾಸ್ ನಾನು ಲಾಸ್ಟಿಗೆ ಹೋಗಿದ್ರಿಂದ ಇವರಿಬ್ರು ಸೆಲೆಕ್ಟ್ ಆಗೋರೆ ಅಂತ ಅಲ್ಲಿ ಕಾಣ್ತು. ದರ್ಶಿನಿ ಅಂಡ್ ಸರಸ್ವತಿ ಸೆಲೆಕ್ಟೆಡ್ ಅಂತ ಕರೆಕ್ಟೆಡ್ ಮಾರ್ಕ್ ಹಾಕಿದ್ರು. ಸೊ ಗ್ಯಾರಂಟಿ ಇದೆ ಸೆಲೆಕ್ಟ್ ಆದ್ರು ಅಂತ. ರಂಜಿತಾ ಹೋದ್ಲು ಪಾಪ, ಅವಳು ಊರಿಗೆ ಹೋಗ್ಬೇಕಾಗಿತ್ತು ಅಂತ. ಈಗ ನಾನು ನಮ್ಮ ಗ್ಯಾಂಗ್ ಜೊತೆ ಊರು ಸುತ್ತಕ್ಕೆ ಅಂತ ಹೋಯ್ತಾ ಇದ್ದೀನಿ. ನಮ್ಮ ಪಯಣ ಎಲ್ಲಿಗೆ? ನಮ್ಮ ಪಯಣ ಅನನ್ಯ ತಿಂಡಿ ತಿಂದಿಲ್ಲ, ಅದಕ್ಕೋಸ್ಕರ ಅವಳು ತಿಂಡಿ. ಹೌದು, ತುಂಬಾ ಹೊಟ್ಟೆ ಸಿಟ್ಟು. ಬೆಳಗ್ಗೆ ತಿನ್ನಕ್ಕೆ ಆಗ್ಲಿಲ್ಲ. ಅದ್ಯಾಕೆ ಇವತ್ತು ಹೊಟ್ಟೆ ಹೆಸರು ಕಣ 2 ಜಸ್ಟ್ ಜನ ತಿಂದಿರೋದು. ಇವರಿಬ್ರು ಬಂದಿದ್ದಾರೆ ಅಂತ ಹೊಟ್ಟೆ ಹೆಸರು ಅಷ್ಟೇ. ಮೀಟ್ ಮೈ ಫ್ರೆಂಡ್ ಕರ್ಕ. ನಾನು ಮಸಾಲೆ ದೋಸೆ ತಗೊಂಡೆ, ಶಶಾಂಕ್ ಚಿತ್ರಾನ್ನ ತಗೊಂಡೆ. ಇಬ್ಬರು ತಿಂದು ಹೊರಟ್ವಿ. ಡೆಕತ್ಲಾನ್ ಅನ್ವೇಷಣೆ ಮಾಡಕ್ ಹೋಗ್ತಾ ಇದೀವಿ.
ವಿಡಿಯೋ ಮಾಡಬೇಕಿತ್ತು ಕಡೆ ಅಂತ ನಾನು ಹೇ ನೋಡು ನಿಮ್ಮ ಫ್ಯೂಚರ್ ಗೈಸ್ ಅವ್ನು ಕೊಡಿಸ್ತಾನಂತ ಏನೋ ಸೊ ಚೆನ್ನಾಗಿರೋ ಬ್ರ್ಯಾಂಡೆಡ್ ತೊಗೋಬೇಕು ಅಂತ ಬಂದಿದ್ದೀವಿ ಅಲ್ಲ ಚೆನ್ನಾಗ ಅವ್ನು ಬಾಳೆ ಕೊಡ್ತೀನಿ ಹೋಗು ಸಿಗ್ತೇನೆ ಹ್ಞೂ ಸರಿ ಆಯಿತು ಇಲ್ಲೆಲ್ಲ ಪಕ್ಕ ಬಂದವನಿ ಸುತ್ತಾಗಿ ಬೇಕಾದ್ರೆ ನಾನೇ ಗರುಡ ಮಾಡಿ ಬನ್ನಿ 5 ಮಿನಿಟ್ಸ್ ಅಂದು ಎಲ್ಲ ಇಷ್ಟ ಇದು ನೋಡಿಲಿ ಇಲ್ಲ ಈ ಕಡೆ ನೋಡಿ 99 ರೂಪೀಸ್ ಅಂತಿದೆ ನೀವು ನೀರು ರೇಕು ಹಂಗೆ ಬಿಡ್ತೀನಿ ಅದು ವಿತ್ ಕ್ವಾಂಟಿಟಿ ಇದು ಇಂಟ್ರೆಸ್ಟಿಂಗ್ ನಮ್ಮದು ಎಲ್ಲ ಮಾಟ ಪರವಾಗಿಲ್ಲ ಅದಕ್ಕೆ ಏನಾಡಕ್ಕೆ ಯಪ್ಪ ಇಡೀ ಸುಮ್ಮನೆ ಫುಲ್ ಕೈಗಿಡಿ ಏನು ಏಟಾಗುತ್ತೆ ರಾಮ ಭೀಮ ಶ್ಯಾಮ ಅಂತೆ ತಗೋ ಡ್ರೆಸ್ ಮ್ಯಾಚಿಂಗು ಇನ್ನೂ ಮಾಡ್ತಾ ಇದೀಯಾ ನಂದು ಇಂದು ಡ್ರೆಸ್ ಮ್ಯಾಚಿಂಗು ಹಿಡ್ಕೊ ಹಿಡ್ಕೊಂಡು ಹೆಂಗೆ ಹಿಡ್ಸೋದು ಪಾಪ ಅವನು ಗೊತ್ತಾಳದು ಇನ್ನು 5 ನಿಮಿಷ ಬರ್ತೀನಿ ನಂದೇನು ಸಮಸ್ಯೆ ಇಲ್ಲ ಈ ಪ್ಯಾಂಟ್ ಯಾಕೂ ಬೇಡ 50 ರೂಪಾಯಿ ಕೊಟ್ಟು ತಗೊಳ್ಳಲ್ಲ ಎಷ್ಟು ರೂಪಾಯಿ ಆಕ್ಚುಲಿ ಅದು 800 ರೂಪಾಯಿ ಇದ್ಯಾಕೆ ಇಟ್ಬಿಟ್ರು ಅದು ಇದು ತೊಗೊಳ್ಬಿಡಿ ಅಲ್ಲ ನೋಡಿ ಏನು ಗೊತ್ತಾ ಜಿಮ್ ಮಾಡೋರು ಐ ಕಡೆ ಐತಾರೆ ಗೊತ್ತಲ್ಲ ಅವ್ರು ಇದ್ರಲ್ಲಿ ಏನೈತೆ ಇದು ತಲೆ ಕಟ್ಕೊಳ್ಳೋದು ಹಿಂಗೆ ಪಟ್ಟಿ ಇವರೇ ಬೆಸ್ಟ್ ಕಣೆ ಬೆಟರ್ ಯಾರು ಗೊತ್ತಾ ಟ್ರೆಂಡ್ಸ್ ಅವ್ರೆ ಎಲ್ಲೋ ಮಾತಾಡೋ ಪರವಾಗಿಲ್ಲ ಕರ್ಕೊಂಡ್ಬಿಟ್ಟು ನಮ್ಮದು ಒಂಟು ಬಿಡ ಸುಮ್ಮನೆ ಎಲ್ಲಿ ಏನು ಎಲ್ಲಿ ಹೋಗಿ ಮಾಡಿಸ್ಕೊಳ್ಳೋದು ನಾವಿಲ್ಲಿ ತಿನ್ನೋದೈತೆ ನೋಡ್ತಿರ್ತೀವಿ ಸರಿ ರೆಡಿ ಆಯಿತು ನಮಗೆ ಕೊಡಿಸ್ತಾನೆ ಅಂತ ಬಂದ್ರೆ ಅವ್ನು ತಗೊಂಡು ಹೊಂಟ ಮುಂದೆ ಬಿಡ್ರ ಅವನ್ನ ಬೈಯಕ್ಕೆ ಅದಕ್ಕೆ ಮುಂದೆ ಬಿಡ್ತಾ ಇದ್ದಾರೆ ಯಾ ಮುಂದೆ ಬಿಟ್ಟಿರೋದು ಬಸ್ ಸ್ಟ್ಯಾಂಡ್ ಒಳಗೆ ಇಲ್ಲಿ ತಗೊಳಕ್ ಹೋಗೋದು ಹೆಂಗೆ ಅಂತ ಏನು ಇಷ್ಟ ಆಗಲಿಲ್ಲ ಅನ್ನೋ ಕಾರಣ ನಾವು ಹೋಗೋದೇ ಹೋಗ್ಲಿಲ್ಲ ಇವ್ನು ನೋಡ್ಕೊಂಡು ಹೋದ್ರೆ ಇವ್ನು ಅಲ್ಲೇನೋ ಬರ್ರಿ ಜಿಮ್ ಐಟಮ್ಸ್ ಕರ್ಕೊಂಡು ಹೋಗ್ಬಿಟ್ಟು ಗಲ್ಸ್ ಬಟ್ಟೆ ತಗೊಳ್ಳಿ ಹಳೆ ಬೇಕಂತ 6 ಹತ್ರ ಬಾ ಅಂದ ನಾವೀಗ ಮತ್ತೆ ಸಬರ್ಗೋಬೇಕು ಮೈಸೂರಿಗೆ ನಾನು ವೇಟ್ ಮಾಡಕ್ ಬರ್ತಾ ಇದ್ದೀನಿ ಯಾ ಅವನಿಗೆ ಲೇಟ್ ಆಗಿದ್ದು ಈಗ ಜಸ್ಟ್ ನೋಡಿದ್ವಿ ಎಲ್ಲಿ ನೋಡಿದೆ ಅಲ್ಲಿ ನಮಸ್ಕಾರ ಹೆಂಗಿದ್ದೀರಾ ಸ್ವಲ್ಪ ಸಣ್ಣಾಗಿರಂಗ್ ಕಾಣ್ತಾಳೆ ಅಥವಾ ಬಟ್ಟೆ ಮಾಡಿ ಸುಸ್ತಾಗಿ ಹೆಂಗಿತ್ತು ರ್ಯಾಂಪ್ ವಾಕ್ ಎಲ್ಲ ಸೈಕ್ ಆಗಿತ್ತು ಯಾರ ಜೊತೆ ಪಕ್ಕ ಬಂದ್ರು ಯಾವ ಸೆಕ್ಷನ್ ಅಂದ್ರೆ ಏಂದೆ ಅಷ್ಟೇ ಅಷ್ಟೇ ನೆಕ್ಸ್ಟ್ ಅಲ್ಲೋಗಿ ರ್ಯಾಂಪ್ ಅವ್ರನ್ನ ಕರ್ದೆ ಅವ್ರು ಬಂದ್ರು 4:30 ಇಂದ 6:45 ವರ್ಗು ಡ್ಯಾನ್ಸ್ ಮಾಡಿದ್ವಿ ಬರ್ರಿ ಡಿಜೆ ಚೆನ್ನಾಗಿತ್ತು ನಾಳೆ ಬರ್ತಾರೆ ಎಲ್ಲರೂ ಹಾಯ್ ಹಾಯ್ ನಂಗೆ ಇರೋ ಫ್ರೆಂಡ್ಸ್ನೇ ಮಾತಾಡ್ತಾರೆ ನಾನು ನಿಮ್ಮ ಫ್ರೆಂಡ್ಸ್ ಗೋಲ್ ಕೇಳಬೇಕಾಗಿತ್ತು ಕೃತಿಕೊಂದುವೆ ಇನ್ನೊಬ್ಬದುವೆ ಇವ್ರ ಜೊತೆ ಒಂದೇ 2 ದಿನನೂ ಇರಲ್ಲ ನೀವು ಅಂದ್ರೆ ಯಾರೊಬ್ರು ನಮ್ಮ ಸೆಕ್ಷನಿಗೆ ಬರ್ಬೇಕಿತ್ತು ನೀವು ಆಮೇಲೆ ಬಿ ಸೆಕ್ಷನ್ ಅವರೆಲ್ಲ ನೀವು ನಮ್ಮ ಕ್ಲಾಸಲ್ಲಿ ಇರ್ಬೇಕಿತ್ತು ನೀನು ಯಾರು ಹುಡುಗಿ ನಮ್ಮನೆಲ್ಲ ಹಂಗೆ ಹೇಳೋದು ಅನ್ಬೇಕಿತ್ತು ಮತ್ ಬನ್ನಿ ಹೋಗೋಣ ಎಲ್ಲಾದ್ರೂ ಎಲ್ಲಿಗೆ ಹೋಗ್ತೀಯ ಮೈಸೂರಿಗೆ ನೀವೀಗ ನೀನೇ ತಿರ್ಸ್ಬೇಕು ಇವ್ನು ಕರ್ಕೊಂಡು ಹೋದ ಕಣೆ ಏನೋ ಐತೆ ಅಂತ ಹೋದ್ರೆ ಸ್ಟ್ಯಾಂಡ್ ತಗೊಂಡ ಅವ್ನು ಜಿಮ್ ಐಟಮ್ ಏನೋ ಮಕ ಮುಚ್ಚ ಮಸಾಲ ರೊಟ್ಟಿ ತಿಂದೆ ಎದ್ದಿತ್ತು ಸರದ್ ನೋಡ್ದೆ ಸರದ್ ನೋಡ್ದೆ ಹಿಂದಾಸ್ ಬಂದ್ಬಿಟ್ಟು ಹಿಂದ್ಗಡೆ ಕ್ಯಾಚ್ ಮಾಡೋಳೆ ಹೆಂಗಿತ್ತು ಇಂಟರ್ವ್ಯೂ ಲಾಗಲ್ಲಿ ಹೇಳ್ತದ ನೋಡು ಇಂಟರ್ವ್ಯೂ ಎಷ್ಟು ಹೇಳಿದ್ರೆ ಸ್ಯಾಲ್ರಿ ನಾವು 50 ಹೇಳಿದ್ದು ಬೇಡ
ಆಯ್ತು. ಮಂಗ ರೆಸ್ಯೂಮೇ ತಂದಿಲ್ಲ ಕಣ ಇವಳು. 10:15 10:45 ಕಾಲೇಜ್ ಹತ್ರ ಬಂದಿದ್ದು. ಆಲ್ಮೋಸ್ಟ್ ಎಲ್ಲ ಮುಗಿದು ಕಳಿಸ್ತಾ ಇದ್ರಲ್ಲ. ನಾನು ಆಚೆ ಬಂದು ತಿರ್ಗಾಡ್ಕೊಂಡ್ ಬಂದು ಅಷ್ಟೇ. ಅವಳು ಕರ್ಕೊಂಬರಕ್ ಹೋಗಿದ್ದು. 3 ಜನ ಬಂದವ್ರು ಕರ್ಕೊಂಬರಕ್ಕೆ. ಏನಂತ ಅವ್ನ ನೇಮೇ ಚೇಂಜ್ ಮಾಡ್ಬಿಟ್ಟಲ್ಲೇ. ಆಯ್ತೈತೆ ಕರ್ರು ಕಾಣ್ತಿದ್ಯಾ? ಎಂಟ್ರಿ ಇಲ್ಲ. ಎಂಟ್ರಿ ಇಲ್ದೇ ಇರೋ ಕಡೆ ಬಂದಿದೀವಿ. ಫೋಟೋ ಶೂಟ್ ಮುಗೀತಾ? ನೆಕ್ಸ್ಟ್ ಬಿರಿಯಾನಿ ತಿನ್ನಕ್ ಹೋಗ್ಬೇಕು. ಬರೀ ಅದೇ ಬಿರಿಯಾನಿ ತಿನ್ನೋದು. ಇವಳು ನೋಡಕ್ ಹೋಯ್ತಾನೆ, ತಿನ್ನಕ್ ಹೋಯ್ತಾನೆ. ಆಯ್ತು, ಮಾರ್ಕೆಟ್ ಇಂದ ದಾಟ್ಕೊಂಡು ಇಲ್ಲಿ ತಕ ಬಂದಿದೀವಿ. ಅಲ್ಲೇನೋ ಊಟ ಐತಂತೆ. 2 ಕಿಲೋಮೀಟರ್ ನಡೆದ್ವಾ? ನಡೆದಿದ್ವಿ. ಹಾ, ಮಧ್ಯೆ ಗೊತ್ತು ಬಂದ್ವಲ್ಲ, ಏನೋ ಅನ್ನಿಸ್ಲಿಲ್ಲ. ಇಲ್ಲಿ ಶಶಾಂಕ್ ಅವನೇ ಯಾವ್ದೋ ಹುಡ್ಕವ್ರೆ. ಫೈನಲಿ ತಿಂದಿದ್ದೆಲ್ಲ ಅರ್ಗೋಯ್ತು ನಂದು. ಮತ್ತೆ ಇನ್ನೊಂದ್ಸಲ ಹೋಗಿ ಊಟ ಮಾಡೋದಷ್ಟೇ. ಎಲ್ಗೋದ್ರ ಆಗ್ಲೇ ಅಲ್ಲೇ ನಂದು ಹಿಂದೆ. ಮೈಸೂರ್ಗಂತೂ ಸಂಡೇಸ್ ಬರಬೇಡಿ ಗೈಸ್. ತಲೆನೋ ಬರೆಸ್ಕೋಬೇಕು ಅಂದ್ರೆ ಯಾವತ್ ಬಂದು ರಶ್ ಇರುತ್ತೆ. ಇಲ್ಲೆಲ್ಲೋ ಐತಿ ಅಂದ್ಬಿಟ್ಟು ಮತ್ ಮುಂದಕ್ಕೆ ಓಡ್ತಾವೆ ಇವು. ಕಾರಣಕ್ಕೆ ಇಲ್ಲಿ ಮಾಡ್ತಿರೋದೇ ಯಾವ್ದೋ ಕೆಲಸ. ಒದಿತೀನಿ. ಓಯ್ ಮುಂದಕ್ಕೆ ಹೋಗಿ ಬನ್ನಿ ಅಂತ ಅವ್ರು ಇಬ್ರು ಒಂದ್ ರೌಂಡ್ ಅಂದ್ರೆ ಫುಲ್ ಸಿಕ್ಕಿದೆ ಅಂತ ನಮ್ಮನ್ನ ಯೂಸ್ ಮಾಡ್ಕೊತಾವ್ರೆ. ಹೋಟೆಲ್ ಫ್ಯಾಮಿಲಿ ರೆಸ್ಟೋರೆಂಟ್ ಹುಡ್ಕವ್ರೆ, ಹುಡ್ಕವ್ರೆ. ಅದಕ್ಕೆ ಇಲ್ಲಿ ತಂದು ಬಂದವ್ರೆ. ಅಲ್ಲಿ ಯಾವ ಗಲ್ಲಿ ಸುತ್ತಿ ಅಲ್ಲೇ ಅಡ್ಡ ಬರ್ಬೋದಿತ್ತನೋ ಕಣೆ. ಮತ್ತೆ ಓ ಹೋಗ್ ಮಣ್ತೀನಿ. ಬಾ ಸಿಗ್ತವೆ. ಅಲ್ಲೊಂದು ಹೋಟೆಲ್ ಕಾವೇರಿ ಮೆಸ್ ಅಂತ ಇದೆ. ನಂಗೆ ಕಣ್ ಶಾರ್ಪಿನ ಯಾವ ಕಾಣಿಸಕ್ಕಲ್ಲ. ಅಷ್ಟೇ. ಅಲ್ಲಿ ಹೌದು. ಬಟ್ ಸಂಡೇ ಅಂದ್ಮೇಲೆ ಇರ್ಬೇಕಲ್ವಾ, ಬರ್ತಾರೆ ಹೊರಗಡೆಯಿಂದ ಅಂತ. ನಾಳೆ ಅಂತ ಎದಳಕ್ಕಾಗಲ್ಲ ಅನ್ಸುತ್ತೆ. ಕಾಲೆಲ್ಲ ಫುಲ್ಲ ನೋವು ಬಂದಿದೆ ಗೈಸ್. ಇವ್ರಿಗೆ ಸ್ವಲ್ಪ ಯಾಕೆಂದ್ರೆ ಓಡಾಡ್ತಾನೆ ಇರೋಲ್ಲ ದಿನ. ಈಗ ನಮಗೆ ಗ್ಯಾಪ್ ಆಯ್ತಲ್ಲ. ಯಾರು? ಮನನೊಂದ B.Ed ವಿದ್ಯಾರ್ಥಿ. 2 ದಿನಕ್ಕೆ ಮನನೊಂದ B.Ed ವಿದ್ಯಾರ್ಥಿ. 2 ದಿನಕ್ಕಲ್ಲ ಕಡೆ, 1 ದಿನಕ್ಕೆ. ಇನ್ನು 2 ಕಂಪ್ಲೀಟ್ ಆಗಿಲ್ವಂತೆ. ಇವ್ರು ಯಾರೋ ನಿಂತಿದ್ದಾರೆ. ಜೊತೆಲ್ಲೇ ಕಣ್ಣು ಹಾಕಿಸ್ತಾವ್ರೆ ಏನಿದೆ ಅಂತ. ಮೊಟ್ಟೆ ಎಲ್ಲ ಇದೆ ಗೈಸ್, ತಿನ್ನಿ ಗೈಸ್, ಎಂಜಾಯ್ ಗೈಸ್. ಪರೋಟ ಹೇಳಿದ್ನಲ್ಲ ನೋಡ್ತಿದ್ರು, ನಂಗೆ ಭಯ ಆಗ್ತಿಲ್ಲ. ಹೋಗಿ. ಏಯ್ ಸರು ಬಾ, ನೀನು ತಿನ್ನೋಗು. ಇಲ್ಲ ಹೋಗಿ. ಯಾಕೆ ನೀನು ಹೋಗಿ? ಬೇಡ ಬರವ, ನಂಗೆ ಹೊರಗಡೆ ತಿಂದ ಅಭ್ಯಾಸ. ಇದನ್ನೇ 2 ಕುಡ್ದು ಬಿಡ್ತೀನಿ. ಏನು ಮೋಸಂಬಿ, ಕರ್ಬೂಜ, ಮೋಸಂಬಿ ಐಸಿರ್ಲಾ? ಹೆಸರಿಗೆ ತಕ್ಕ ಹುಡುಗಿ ಅಂದ್ರೆ ನಮ್ಮ ದಶಿ. ನಾನು 2 ಜ್ಯೂಸ್ ಕುಡ್ದಾಯ್ತಾಳೆ, ಇನ್ನು 1 ಜ್ಯೂಸ್ ಕುಡಿತಾಳೆ. ನಾನು ಫೋಟೋ ತೋರಿಸ್ತಿದ್ದೆ ತಾನೇ. ಫೋಟೋ ತೋರಿಸ್ತಿದ್ಲು. ನಮ್ದೆಲ್ಲ ಇದನ್ನ ತೋರಿಸ್ತಾ ಅವಳೆ. ಒಂದು ಹಾಕಂಗೆ ಚೆನ್ನಾಗಿರೋದ. ಸಾಕಾದಾಗ ಮನೆ ಐತೆ. ದರ್ಶಿ ಫೋನ್ ತೆಗೆದಿದ್ದು. ದರ್ಶಿ ಅವ್ರು ಯಾರು ಇಲ್ಲ ಕಣೆಯಲ್ಲಿ, ಫೋನ್ ಮಾಡು.
ಒಂದೇ ತಿಂದು ಹೋದ್ರ ಓದಿರಲ್ಲ ನಾಲ್ಕು ಸರಿಯಾಗಿ ನೋಡ್ದೇನು ತಿನ್ನ ಬಿಸಿ. ಅಲೋ, ಎಲ್ಲೇ ಇದ್ದೀರಾ? ತಿನ್ನವ ಸಕ್ಕತ್ತಾಗೈತೆ ಗೊತ್ತು. ಮೇಲಗಂಟೆ ಕಡೆ ಹೋಗ್ಲಿ ಆರ್ಡ್ರ್ ಮಾಡಿದ್ರಾ? ಏನು ಬಿರಿಯಾನಿ ಎರಡಯ್ಯಾ? ಏನಂತೆ ಕೊಡ್ಸೋನ್ಗೆ ಕೊಡಿಸ್ತಾ? ತುಂಬಾ ಜನ ಪಾಪ ಹೊಟ್ಟೆ ಹಸು ಅಂತ ಬಂದು ಕೇಳ್ತಾರೆ, ಎಲ್ರಿಗೂ ಕೊಡ್ತಾ ಹೋದ್ರೆ ದುಡ್ಡೇ ಸಿಗೋದಿಲ್ಲ. ಅದಕ್ಕೆ ಪಾಪ ಶಶಾಂಕ್ ಕೊಡಿಸ್ಬಿಟ್ಟು ದುಡ್ಡು ಹಾಕಿದ. ನೀವು ಅಷ್ಟೇ ದುಡ್ಡು ಕೊಡಕ್ ಹೋಗ್ಬೇಡಿ, ತುಸ್ಬಿಡಿ, ಅವಾಗ ಅವ್ರ ಹೊಟ್ಟೆನೂ ತುಂಬುತ್ತೆ. ಸುಮ್ಮನೆ ದುಡ್ಡು ಬೇರೆ ಕಡೆ ವೆಚ್ಚ ಮಾಡಕ್ ತಪ್ಪುತ್ತೆ. ಅವ್ರ ಹೊಟ್ಟೆ ತುಂಬಿಸಿದ ಪುಣ್ಯ ನಿಮಗೆ ಸಿಗುತ್ತೆ. ಊಟ ಎಲ್ಲ ಮುಗಿಸ್ಕೊಂಡು ಸಿಟಿ ಸ್ಟ್ಯಾಂಡಿಗೆ ಬಂದ್ವಿ. ಅಲ್ಲಿ ನೋಡಿದ್ರೆ ಒಂದೇ ಒಂದು ಬಸ್ ಐತೆ ಸಬರ್ ಬಸ್ ಸ್ಟ್ಯಾಂಡ್ಗೆ ಹೋಗೋಕ್ಕೆ. ಸೊ ತುಂಬ ಹೊತ್ತು ವೆಯ್ಟ್ ಮಾಡಿದ್ವಿ, ಆ ಬಸ್ ಹೊರಡಲಿಲ್ಲ. ಅವನನ್ನು ಪಿ ಜಿಗೆ ಬೇರೆ ಬಸ್ಸಿಗೆ ಹತ್ತಿಸಿ ನಾವು ಸಬರ್ ಬಸ್ ಸ್ಟ್ಯಾಂಡಿಗೆ ನಡ್ಕೊಂಡು ಹೊರಟ್ವಿ. ಬಾಯ್ ಬಾಯ್ ನಡೀರಿ ಹೋಗೋ. ಸ್ವಲ್ಪ ದೂರ ನಡ್ಕೊಬರೋಷ್ಟಕ್ಕೆ ಸುಸ್ತಾಗೋಗಿತ್ತು. ಸೊ ಕಬ್ಬಿನಲ್ದು ಜ್ಯೂಸ್ ಹರಿತಾಯಿದ್ರು, ಕುಡಿಯೋಣ ಅಂತ ನಿಲ್ಸಿದ್ವಿ. ದರ್ಶಿ ಯಾಕೋ ಕುಡಿಲ್ಲ ಬೇಡ ಅಂತ ನಾವು 3 ಜನ ಕುಡಿದ್ವಿ. ಮೀಟ್ ಅಮೇರಿಕಾ ಅಂಡ್ ಮೀಟ್ ಕೊರಿಯಾ. ಬಸ್ ಸ್ಟ್ಯಾಂಡಿಗೆ ಬಂದ್ವಿ. 3 ಬಸ್ ಏನೋ ಮಿಸ್ ಆಯಿತು. ಹಾಸನ ಕಡೆಗೆ ಬಸ್ಸೇ ಇರಲಿಲ್ಲ. ವಿಧಿ ಇಲ್ಲದೆ ಅರಸೀಕೆರೆ ಬಸ್ ಹತ್ತಿದ್ವಿ, ಚಂದ್ರಪಟ್ಟಣಕ್ಕೆ ಹೋಗ್ಬಿಟ್ಟು ಹೋಗೋಣ ಅಂತ. ಬಸ್ ಅಂತೂ ಫುಲ್ ರಶ್ ಆಗಿತ್ತು. ಸೀಟ್ ಸಿಕ್ಕಿದ್ದೆ ಪುಣ್ಯ. ಯಾರೋ ಮಿಸ್ ಆಗಿ ಎದ್ದೋದ್ರು, ನಾನು ಹತ್ಕೊಂಡೆ. ಇಲ್ಲಂತೂ ಫುಲ್ ಜನ ನಿಂತ್ಬಿಟ್ಟವ್ರೆ. ಕೇರ್ಪೇಟೆ ಬಂತು, ಸರನು ಬಾಯಿ ಹೇಳಿ ಹೊರಟ್ಲು. ಕೇರಿ ಬಂತು, ದರ್ಶಿನ ಬಾಯಿ ಹೇಳಿ ಹೊರಟ್ಲು. ಚಂದ್ರಪಟ್ಟಣಕ್ಕೆ ಬರೋಷ್ಟೊತ್ತು ಆಲ್ರೆಡಿ ಕತ್ಲೆ ಆಗಿತ್ತು. ನಾನು ಶಶಾಂಕ್ ಹಾಸನ ಬಸ್ ರೆಡಿ ಇತ್ತು ಅಂದ್ಬಿಟ್ಟು ಹತ್ಬಿಟ್ವಿ. ಇದಾಗಿತ್ತು ಇವತ್ತಿನ ವ್ಲಾಗ್. ಸೊ ನಾನು ಮನೆಗೆ ಬರೋಷ್ಟಕ್ಕೆ ಆಲ್ರೆಡಿ 8 o'clock ಆಗೈತೆ. ಹೊಟ್ಟೆ ತುಂಬ ಸಿಗ್ತೈತೆ, ಊಟ ಮಾಡಬೇಕು. ಸೊ ಇಷ್ಟೇ ಇವತ್ತಿನ ವ್ಲಾಗ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ವಿಡಿಯೋನ ಅಥವಾ ನನ್ನ ಚಾನಲ್ನ ಹೊಸದಾಗಿ ವಿಸಿಟ್ ಮಾಡ್ತಾರೆ, ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಹಾಗೆ ಸ್ಟೇ ಸೇಫ್, ಸ್ಟೇ ಹೆಲ್ದಿ, stay happy forever. Thank you for watching.